ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಆದಿನಾರಾಯಣ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 8 10 ಗುಂಟೆ ಸರ್ಕಾರಿ ಜಾಗ ಸುಮಾರು ವರ್ಷಗಳಿಂದ ಬೇರೆಯವರ ಅನುಭೋಗದಲ್ಲಿದ್ದು ಅದನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ರೈತ ಘಟಕ ಅಧ್ಯಕ್ಷರಾದಂತಹ ಮುನೇಗೌಡರವರ ನಾಯಕತ್ವದಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇರೆಯವರಿಗೆ ಆಗಿದ್ದ ಖಾತೆಯನ್ನು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯ ಅಧಿಕಾರಿಗಳು ಖಾತೆಯನ್ನು ವಜಾಗೊಳಿಸಿ ಇಂದು ಸುವರ್ಣ ಕುಟುಂಬದೊಂದಿಗೆ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸೇರಿದ ಭೂಮಿ ಸರ್ಕಾರ ಉಪಯೋಗಕ್ಕೆ ಅಥವಾ ಗ್ರಾಮಾಭಿವೃದ್ಧಿ ಕಾರ್ಯಗಳಿಗೆ ಬಳಸಲು ನಾವು ಮನವಿ ಮಾಡಿದ್ದೇವೆ ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಂದ್ರಪ್ಪರವರು ಹೇಳಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಸುವರ್ಣ ಬಳಗದ ಎಲ್ಲ ಘಟಕಗಳ ಅಧ್ಯಕ್ಷರುಗಳು ಹಾಗೂ ನಾಯಕರುಗಳು ಪಟ್ಟಣ ಪಂಚಾಯಿತಿಗೆ ತೆರಳಿ ಮುಖ್ಯ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಅಧ್ಯಕ್ಷರುಗಳು ಹಾಗೂ ನಾಯಕರುಗಳಿಗೆ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇವತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಗೆ ಒಂದು ಸುದಿನ ಅಂತ ನಾವು ಭಾವಿಸ್ತಾ ಇದ್ದೇವೆ. ಕಾರಣ ಆದಿನಾರಾಯಣ ಹೊಸಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ದ ಒಂದು ಊರಿನ ಗ್ರಾಮಕ್ಕೆ ಸೇರಿದಂಥ 10 ಗುಂಟೆ ಸರ್ಕಾರಿ ಜಾಗವನ್ನು ಬೇರೊಬ್ಬರು ಏನು ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಉಪಯೋಗ ಮಾಡ್ಕೊಳ್ತಿದ್ರು. ಅನಧಿಕೃತವಾಗಿ ಅದನ್ನು ನಮ್ಮ ಸಂಘಟನೆಯಿಂದ ಅನೇಕ ಹೋರಾಟಗಳೊಂದಿಗೆ ತಹಸೀಲ್ದಾರರು DC ಅವರಿಗೆ ಎಲ್ಲರಿಗೂ ಮನವಿ ಪತ್ರಗಳ ಮೂಲಕ ಅವರಿಗೆ ತಿಳುವಳಿಕೆ ತಂದು ಆ 10 ಗುಂಟೆ ಜಾಗವನ್ನು ನಾವು ಇವತ್ತು ಸರ್ಕಾರಕ್ಕೆ ವಾಪಸ್ ಕೊಡುವಲ್ಲಿ ಮತ್ತು ಗ್ರಾಮದ ಉಪಯೋಗಕ್ಕೆ ಅದನ್ನು ಮೀಸಲಾತಿ ಮಾಡಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೂ ಸಹ ನಾವು ಮನವಿಯೆಲ್ಲ ಕೊಟ್ಟು ಇದು ಮಾಡಿದ್ದೀವಿ. ಅದರ ಅನುಗುಣವಾಗಿ ನಮ್ಮ ಮಂಡಲ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಮೂರ್ತಿಯವರು, ನಮ್ಮ PDO ಆಫೀಸರ್ಗಳು, ಚೀಫ್ ಆಫೀಸರ್ಗಳು ಮತ್ತು ಶ್ರೀನಿವಾಸ್ ಅವರು ಎಲ್ಲರೂ ಇವತ್ತು ನಮ್ಮ ಸಂಘಟನೆಗೆ ಕರೆಗೆ ಹೋಗ್ಬಿಟ್ಟು ಸಹಕಾರ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿರ್ವಿಘ್ನವಾಗಿ ಮತ್ತು ಯಾವುದೇ ಒಂದು ಆಮಿಷ ಒಳಗಾಗದೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ವರದಿ ಹನುಮಂತರಾಜು.